ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೂದನು ಮಾಡಿದಂಥ ದ್ರೋಹ ಮತ್ತು ನಾವು ಮಾಡ್ತಾ ಇರುವಂಥ ದ್ರೋಹದ ಬಗ್ಗೆ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಬೈಬಲಲ್ಲಿರುವಂಥ ಮತ್ತಾಯನು ಬರೆದಂಥ ಸುವಾರ್ತೆ 26ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋದಾದರೆ ಯೂದನು ಯೇಸು ಸ್ವಾಮಿಗೆ ಮಾಡದಂಥ ದ್ರೋಹದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು. ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಯೂದನು ಏನು ಮಾಡ್ತಾನಂತಂದರೆ ಯೇಸು ಸ್ವಾಮಿಯನ್ನು ಹಿಡಿದುಕೊಡೋದಕ್ಕೆ ಆತನು ಸಹಾಯ ಮಾಡ್ತಾನೆ. ಸೈನ್ಯಾಧಿಕಾರಿಗಳಿಗೆಲ್ಲರಿಗೂ ಆತನು 30 ನಾಣ್ಯಗಳನ್ನು ತೆಗೆದುಕೊಂಡು ಆತನು ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತಂದು ತೋರಿಸಿ ಆತನು ಸಹಾಯ ಮಾಡ್ತಾನೆ ಹಿಡಿದುಕೊಡೋದಕ್ಕೆ. ಹಾಗಾದರೆ ನಾನು ಪ್ರತಿ ಸಾರಿ ಆ ಯೂದನ ಬಗ್ಗೆ ಯೋಚನೆ ಮಾಡುವಾಗ ಅಥವಾ ಯೂದನ ಬಗ್ಗೆ ನಾವು ಓದ್ಕೊಳ್ಳುವಾಗ ನನಗೇನು ಅನಿಸುತ್ತೆ ಅಂದರೆ ಆತನು ಒಬ್ಬ ಶಿಷ್ಯನಾಗಿ ಆತನು ಯೇಸು ಸ್ವಾಮಿಯನ್ನು ಬರೀ ಅವತ್ತೊಂದಿನ ಆತನ ಹಣದ ಆಸೆಗೋಸ್ಕರ ಅಥವಾ ಅಧಿಕಾರದ ಆಸೆಗೋಸ್ಕರ ಅಥವಾ ಆತನ ಮಾತನ್ನು ಪ್ರತಿ ಸಾರಿ ಯೇಸು ಸ್ವಾಮಿ ಕೇಳ್ತಾ ಇರಲಿಲ್ಲ ಅಥವಾ ಆತನ ಮಾತುಗಳಿಗೆ ಅಷ್ಟು ಮುಖ್ಯತ್ವ ಕೊಡ್ತಾ ಇರಲಿಲ್ಲ ಅನ್ನೋಂಥ ಬೇರೆ ಬೇರೆ ಉದ್ದೇಶಗಳಿಂದ ಆತನು ಮೋಸ್ಟ್ಲಿ ಯೇಸು ಸ್ವಾಮಿನ ಹಿಡಿದುಕೊಡೋದಕ್ಕೆ ಆತನು ಮುಂದುವರೆದ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಆದರೆ ಆತನು ಒಂದು ಸಾರಿ ಆತನು ಯೇಸು ಸ್ವಾಮಿಗೆ ದ್ರೋಹ ಮಾಡ್ದ. ಬಟ್ ಆದರೆ ನಾವು ಪ್ರತಿ ಸಾರಿ ನಾವು ಪಾಪ ಮಾಡುವಾಗಲೂ ಯೇಸು ಸ್ವಾಮಿಗೆ ದ್ರೋಹ ಮಾಡ್ತಾ ಇಲ್ವಾ? ನಾವು ಒಂದು ಸಾರಿ ಇದನ್ನು ಯೋಚನೆ ಮಾಡೋದಾದರೆ ನಾವು ಪಾಪ ಮಾಡುವಾಗೆಲ್ಲ ಇದನ್ನು ಯೋಚನೆ ಮಾಡ್ತಾ ಇದ್ದರೆ ನಾವು ನಿಜವಾಗ್ಲೂ ಪ್ರಿಯರೇ ದೇವರು ನಮ್ಮ ಜೀವನದ ಮೇಲೆ ಏನು ನಾವು ನೀತಿವಂತರಾಗಿರಬೇಕು ಅನ್ನೋದು ದೇವರ ಉದ್ದೇಶ ಏನಿದೆಯೋ ಅದು ನಾವು ಖಂಡಿತವಾಗ್ಲೂ ಪರಿಪೂರ್ಣ ಮಾಡ್ತೀವಿ. ಯಾಕಂದರೆ ನಾವು ಪ್ರತಿ ಸಾರಿ ನಾವು ಪಾಪ ಮಾಡುವಾಗಲೂ ಯೇಸು ಸ್ವಾಮಿಯನ್ನು ನಾವು ಶಿಲ್ಬೆಗೆ ಹಾಕ್ತಾ ಇದ್ದೀವಿ. ಪ್ರತಿ ಸಾರಿ ನಾವು ಪಾಪ ಮಾಡುವಾಗಲೂ ಯೇಸು ಸ್ವಾಮಿಯನ್ನು ನಾವು ಜಜ್ಜಲ್ಪಡಿಸ್ತಾ ಇದ್ವಿ. ಪ್ರತಿ ಸಾರಿ ನಾವು ಪಾಪ ಮಾಡುವಾಗಲೂ ನಾವು ಯೇಸು ಸ್ವಾಮಿಗೆ ಗಾಯಪಡಿಸ್ತಾ ಇಲ್ವಾ? ನಾವು ದ್ರೋಹ ಮಾಡ್ತಾ ಇಲ್ವಾ? ಯೂದನ ಹಣಕ್ಕೋಸ್ಕರ ದ್ರೋಹ ಮಾಡ್ದ, ನಾವು ಪಾಪಗಳಿಗೋಸ್ಕರ ಯೇಸು ಸ್ವಾಮಿನ ನಾವು ದ್ರೋಹ ಮಾಡ್ತಾ ಇಲ್ವಾ? ಹಂಗಾದ್ರೆ ಹಾಗಾಗಿ ನಾನು ಯಾಕೆ ಇದನ್ನು ನಿಮಗೆ ಹೇಳ್ತಾ ಏನಂದರೆ ಈಗ ಶುಭ ಶುಕ್ರವಾರದ ಒಂದು ಕಾಲಾವಧಿಯಲ್ಲಿ ನಾವಿದ್ದೀವಿ. ಖಂಡಿತವಾಗ್ಲೂ ಯೇಸು ಸ್ವಾಮಿ ಏನು ಲೈಫ್ನ ಆತನು ಲೀಡ್ ಮಾಡಿ ಹೋಗಿದ್ದಾನೋ ಅದು ನಮಗೆ ಖಂಡಿತವಾಗ್ಲೂ ಅದು ಉದಾಹರಣೆಯಾಗಿ ಮಾದರಿಯಾಗಿ ನಮ್ಮೆಲ್ಲರಿಗೂ ಇರುವುದನ್ನು ನಾವು ನೋಡ್ಬೋದು. ಬರೀ ಯೂದನ ಒಂದು ದಿನ ಮಾಡಿದಂಥ ಒಂದು ತಪ್ಪು ಅಥವಾ ದ್ರೋಹಕ್ಕಾಗಿ ನಾವು ಆತನನ್ನು ಒಂದು ವೇಳೆ ಯಾವ ರೀತಿಯಲ್ಲಿ ನೋಡ್ತೀವಿ ಅಂತ ನಾವು ಇವತ್ತು ನೋಡೋದಾದರೆ ಇಡೀ ಲೋಕ ಎಲ್ಲ ಆತನ ದ್ವೇಷ ಮಾಡ್ಬೋದು. ಬಟ್ ಆದರೆ ನೀನು ಮಾಡುವಂಥ ಪಾಪಗಳಿಗೆ ನಿನ್ನನ್ನು ನೀನೇ ದ್ವೇಷ ಮಾಡ್ಕೋತೀಯ. ಹಾಗಾದರೆ ಇದನ್ನು ಒಂದು ಸಾರಿ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಈ ವಿಡಿಯೋಗಳ ಮೂಲಕ ನಾನು ತಿಳಿಸೋದೇನೆಂದರೆ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸೋದೇನಂತಂದರೆ ಯೂದನು ಮಾಡಿದಂಥ ದ್ರೋಹ ಮತ್ತು ನಾವು ಪ್ರತಿದಿನ ನಮ್ಮ ಪಾಪಗಳ ಮೂಲಕ ನಾವು ದೇವರಿಗೆ ಮಾಡ್ತಾ ಇರುವಂಥ ದ್ರೋಹದ ಬಗ್ಗೆ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಈ ಒಂದು ವಿಡಿಯೋದ ಕಾಮೆಂಟ್ ಮೂಲಕ ನೀವು ತಿಳಿಸೋದಕ್ಕೆ ಇಷ್ಟಪಡ್ರಿ. ಮತ್ತು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಪ್ರತಿ ಸಾರಿ ನಾನು ಒಂದು ಹೊಸ ವಿಡಿಯೋ ಹಾಕುವಾಗ ನಿಮಗೆ ಅದು ತಲುಪಬೇಕಂತಂದರೆ ಆ ಒಂದು ಸಬ್ಸ್ಕ್ರೈಬ್ನ ಬಟನ್ನ ನೀವು ಇದು ಮಾಡಿರಿ. ಈ ವರ್ಷ ಮುಗಿಯೋದ್ರೊಳಗೆ 1000 ಸಬ್ಸ್ಕ್ರೈಬರ್ ಆಗಬೇಕನ್ನೋದು ನಮ್ಮ ಆಸೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.